ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೀ 396 ರಾಜ್ಯ ಘಟಕ ಬೆಂಗಳೂರು ಪತ್ರಿಕಾಗೋಷ್ಠಿ. ಪತ್ರಿಕಾ ಸಂಪಾದಕರು ಹಾಗೂ ಮೀಡಿಯಾ ಸಂಪಾದಕರು ಇವರಿಗೆ. ವಿಷಯ 2024-25ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ತೊಗರಿ ಬೀಜ GRG 152 DSR 303 ಬೀಜಗಳು ಕಳಪೆ ಗುಣಮಟ್ಟದಿಂದ ಕಂಡು ಬಂದಿರುತ್ತದೆ ಅಂತ ಕೃಷಿ ಜಂಟಿ ನಿರ್ದೇಶಕರು ಮತ್ತು ಈಗ ನಮ್ಮ ಹುನಗುಂದ ತಾಲೂಕಿನೊಳಗೆ ವಿಜ್ಞಾನಿಗಳನ್ನು ಕಳಿಸ್ಯಾರ. ವಿಜ್ಞಾನಿಗಳನ್ನು ಕಳಿಸಿದ್ರೆ ಇವತ್ತು ಯಾವುದೂ ಕೂಡ ಇದನ್ನು ಪರಿಹಾರ ಅದರೊಳಗೆ ಇದನ್ನು ಮಾಡಿಲ್ಲ. ವಿಜ್ಞಾನಿಗಳು ತಮ್ಮ ರಿಪೋರ್ಟ್ನೊಳಗೆ ಏನು ಕೊಟ್ಟಾರ, ಯಾವ ಬೀಜ ಯಾವ ನಂಬರಿನ ಬೀಜ ಕಳಪೆ ಆಗೈತೆ ಅಂಥೇಳಿ ಅದ್ರಾಗ ಉಲ್ಲೇಖ ಮಾಡಿಲ್ಲ. ಭಾಳ ರೈತರ ಬಾಯಿ ಒಳಗೆ ಮಣ್ಣು ಹಾಕುವಂಥ ಕೆಲಸನ ಮಾಡ್ಯಾರ. ಇವತ್ತು ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಅವರ 118ನೆಯ ಜಯಂತ್ಯೋತ್ಸವದ ಈ ನಾಡಿನ ಸಮಸ್ತ ರೈತ ಬಾಂಧವರ ಶುಭಾಶಯಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದೊಳಗೆ ಒಬ್ಬರು ಹಸಿರು ಕ್ರಾಂತಿಯ ಹರಿಕಾರರು ಹಾಗೂ ಎಲ್ಲ ಒಂದು ಸುಧಾರಣೆ ಮಾಡಿರ್ತಕ್ಕಂಥ ಈ ಭಾರತ ದೇಶದ ನೇತಾರಂತನ ಕರೆಸಿಕೊಂಡಿರುವ ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಅವರ ಜಯಂತ್ಯೋತ್ಸವಕ್ಕೆ ಈ ನಾಡಿನ ರೈತ ಬಾಂಧವರ ಶುಭಾಶಯಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದೊಳಗೆ. ಮತ್ತು ಯಾವುದೂ ರೈತರಿಗೆ ಪರಿಹಾರ ಕೇಳಕ್ಕೆ ಜಂಟಿ ಕೃಷಿ ನಿರ್ದೇಶಕರಿಗೆ ಕೇಳಕ್ಕೆ ಹೋದ್ರೆ ಅವ್ರೇನು ಹೇಳ್ತಾರೆ, ಇಲ್ರಿ ಇದ್ರೊಳಗೆ ನಿಮ್ಮ ಬೀಜದ ನಂಬರ್ನ ಉಲ್ಲೇಖ ಮಾಡಿಲ್ಲ, ಇದನ್ನು ನೀವು ಅರ್ಜಿ ಕೊಡ್ರಿ ಅಂತ ಕೇಳಿದಾಗ ಎಷ್ಟು ಸತ ರೈತರು ಬಾಗಲಕೋಟೆ ಕೃಷಿ ಜಂಟಿ ನಿರ್ದೇಶಕರ ತಾಕ ಹೋಗ್ಬೇಕು, ಎಷ್ಟು ಖರ್ಚು ಮಾಡ್ಕೊಂಡು ಅಡ್ಡಿಡ್ಬೇಕು. ಈ ಬಾಗಲಕೋಟೆ ಜಿಲ್ಲಾದಾಗ ಬೀಜ ಉತ್ಪಾದನಾ ಕೇಂದ್ರ ಬಾಗಲಕೋಟೆ ಜಿಲ್ಲಾ ಭಾಳ ಮೋಸ ಮಾಡೈತಿ ರೈತರಿಗೆ. ತಕ್ಷಣ ನೀವು ಪರಿಹಾರ ಕೊಡದೇ ಹೋದ್ರೆ ನಾವು ಜಿಲ್ಲಾ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತಂತ ಈ ಸಂದರ್ಭದೊಳಗೆ ಹೇಳುತ್ತಾ, ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಹುನಗುಂದ ತಾಲೂಕಿನ ಹುನಗುಂದ ನಗರದಲ್ಲಿ ನ್ಯಾಯಾಲಯದಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರು ಇಲ್ಲ, ಮತ್ತು ಅವರಿಗೆ ರೈತರು ಕೂಡಕ್ಕೆ ಬೆಂಚ್ ಇಲ್ಲ, ಮತ್ತು ಯಾವುದೂ ಕೂಡ ಶೌಚಾಲಯ ಅಂತೂ ಮೊದಲೇ ಇಲ್ಲ ನ್ಯಾಯಾಲಯದೊಳಗೆ. ಈಗಾಗಲೇ ತಹಶೀಲ್ದಾರ್ ಮುಖಾಂತರದೊಳಗೆ ನಾವು ರಾಜ್ಯಪಾಲರಿಗೆ ಮನವಿ ಕೊಟ್ಟಿವಿ. ತಹಶೀಲ್ದಾರ್ ಮುಖಾಂತರದೊಳಗೆ ಈಗ ರಾಜ್ಯಪಾಲರಿಗೆ ಮನವಿ ಕೊಟ್ಟಿವಿ. ಒಬ್ಬ ರಾಜ್ಯಪಾಲರ ಒಂದು ನಿರ್ದೇಶನನೂ ಅವ್ರ ಕಡೆ ಆಗವಲ್ದಪ್ಪ ಅಂತಂದ್ರೆ ಈ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ? ಒಂದು ನ್ಯಾಯಾಲಯಕ್ಕೆ ಇವತ್ತೊಂದು ಮೂಲಭೂತ ಸೌಕರ್ಯ ಇಲ್ಲಪ್ಪ ಅಂತಂದ್ರೆ ಈ ಸರ್ಕಾರ ಯಾಕಬೇಕು, ಈ ಮಂತ್ರಿಗಳು ಯಾಕಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ನ್ಯಾಯಾಲಯಕ್ಕೆ ಬಂದು ಕೇಟ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಇನ್ನೊಂದು ವಾರದೊಳಗೆ ನಾವು ಉಪವಾಸ ಸತ್ಯಾಗ್ರಹ ಕುಂದಿರ್ಬೇಕಾಗತ್ತ ನ್ಯಾಯಾಲಯದ ಮುಂದಂತ ಈ ಸಂದರ್ಭದೊಳಗೆ ಹೇಳುತ್ತಾ, ಮತ್ತು ಈ ಜಿಲ್ಲೆಯ ಹಳ್ಳಿಗಳಲ್ಲಿ 24/7 ಕುಡಿಯುವ ನೀರಿನ ಯೋಜನೆ, ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮನೆ ಮನೆಗೆ ಗಂಗೆ, ಪ್ರತಿಯೊಬ್ಬರ ಮನೆಯ ಮುಂದೆ ಮೀಟರ್ ಪೈಪ್ಗಳನ್ನು ಅಳವಡಿಸಿದ್ದು ಇಲ್ಲಿವರೆಗಾದರೂ ಕೂಡ ಒಂದು ಹನಿ ನೀರು ಬಂದಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿರಿ ಅದಕ್ಕೆ JJM ಕಂಪ್ನಿಯಿಂದ. ಇವತ್ತಿಗೆ ಒಂದು ಹನಿ ನೀರಿಲ್ಲ, ರೈತರಿಗೆ ಕುಡಿಯೋಕೆ ನೀರಿಲ್ಲ ಹಳ್ಳಿ ಒಳಗೆ ಅಂದಾಗ ಅದನ್ನು ಜಿಲ್ಲಾ ಪಂಚಾಯತ್ CO ಅವರು ತಕ್ಷಣ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಇದನ್ನು ಸೂಕ್ತ ನಿರ್ಧಾರ ನೀವು ತಗೋಲಿಲ್ಲ ಅಂದ್ರೆ ನಿಮ್ಮ ಜಿಲ್ಲಾಡಳಿತ ಭವನನ ಮುತ್ತಿಗೆ ಹಾಕ್ತೀವಿ ಅಂತ ಈ ಸಂದರ್ಭದೊಳಗೆ ಹೇಳ್ತೀವಿ. ಇಲ್ಲಿ ಮಂಜೂರು ಆಗಿದ್ದು ಅದನ್ನು ಬೀರದೇವರ ಭವನದ ಬದಲಿಗೆ ರಂಗಮಂದಿರವನ್ನು ಇಂದುವಾರ ಗ್ರಾಮದಲ್ಲಿ ನಿರ್ಮಾಣ ಮಾಡಲು ಸರಿಯಾದಂಥ ಅಳತೆ ಇರುವುದಿಲ್ಲ. ಆದ ಕಾರಣ ಜಿಲ್ಲಾಧಿಕಾರಿಗಳಲ್ಲಿ ಕೇಳಿಕೋದೆ ಎಂದರೆ ಆದೇಶದ ಪ್ರಕಾರ ರಂಗಮಂದಿರವನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮನವಿ. ಇವತ್ತು ಸರಿಯಾದಂಥ ಅಳತಿಲ್ಲ. ಇವತ್ತು 2-3 ತಿಂಗಳಾಯ್ತು, 4 ಕಾಲಮ್ ನಿಂದ್ರಿಸ್ಯಾರಲ್ಲೇ, ಅದಕ್ಕೆ ಒಂದು ಹನಿ ನೀರು ಹೊಡೆದಿಲ್ಲ ಅದಕ್ಕೆ. ಈ ಥರ ನಾವು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, JDP ಅವರು ಅದು ಕಾನೂನು ಹೇಳಕ್ಕೆ ಬರ್ತಾರೆ ನಮಗೆ. ಒಬ್ಬ ರಾಜ್ಯಾಧ್ಯಕ್ಷರಿಗೆ ಕಾನೂನು ಹೇಳಕ್ಕೆ ಬರ್ತಾರೆ. ಅದನ್ನು ತಿಳ್ಕೊರಿ. ನೀವು ಸರಿಯಾದಂಥ ಕೆಲಸ ಮಾಡಿರಿ, ನಿಮಗೆ ರೈತರು ನಿಮ್ಮ ಮ್ಯಾಗ ಒಲ ಕೊಡ್ತಾರೆ. ಇಲ್ಲಪ್ಪ ಅಂತಂದ್ರೆ ನಿಮ್ಮ ಕಚೇರಿನ ಮುತ್ತಿಗೆ ಹಾಕ್ತೀವಿ ಅಂತ ಈ ಸಂದರ್ಭದಾಗ ಹೇಳ್ತೀವಿ ಎಲ್ಲ ರೈತರು ಕೂಡಿ. ಮತ್ತು
ಮಾನ್ಯ ಉಪನಿರ್ದೇಶಕರ ಕಚೇರಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಾಗಲಕೋಟೆಯವರಿಗೆ ದಿನಾಂಕ 4/3/2026 ಮಾಹಿತಿ ಹಕ್ಕು ನಿಯಮ 2005 ಪ್ರಕಾರ ಮಾಹಿತಿಯನ್ನು ಕೇಳಿರುತ್ತೇವೆ. ಇನ್ನೂವರೆಗಾದರೂ ಮಾಹಿತಿಯನ್ನು ಕೊಟ್ಟಿರುವುದಿಲ್ಲ. ಆದ ಕಾರಣ ತಾವು ಆದಷ್ಟು ಬೇಗನೆ ಮಾಹಿತಿಯನ್ನು ಕೊಡದೇ ಹೋದರೆ ಈಗ ನೋಡ್ರಿ, ಬಾಗಲಕೋಟೆ ಜಿಲ್ಲಾದಲ್ಲಿ ಬರ್ತಕ್ಕಂಥ ಹುನಗುಂದ ಮತ್ತು ಇಳಕಲ್ ತಾಲೂಕಿನೊಳಗೆ ರೋಷಾವೇಶವಾಗಿ ಮರಳು ಸಾಗಾಟ ಆಗಾಕತ್ತೈತಿ. ಇಲ್ಲಿ ಯಾವ ರೈತ ಹೋರಾಟಗಾರರಿಗೂ ಬೆಲೆ ಇಲ್ಲ, ಇವತ್ತು ಯಾವ ಪತ್ರಿಕಾ ಸಂಪಾದಕರಿಗೂ ಬೆಲೆ ಇಲ್ಲ. ಈ ಎರಡೂ ತಾಲೂಕುಗಳಲ್ಲಿ ನೀವು ಸರಿಯಾಗಿ ನಮಗೆ ಮಾಹಿತಿ ಕೊಡದೆ ಹೋದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಈ ಬಾಗಲಕೋಟೆ ಜಿಲ್ಲಾದಾಗ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ಥರ ಹುನಗುಂದ ಹಾಗೂ ಇಳಕಲ್ಲು ತಾಲೂಕಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ 2010ರಿಂದ 2025ರವರೆಗೆ ಯಾವ ಹಳ್ಳಿಗಳಿಗೆ ಯೋಜನೆಯ ಅನುದಾನ ನಕಲುಗಳನ್ನು ಪೂರೈಸಬೇಕೆಂದು ಮಾಹಿತಿ ಹಕ್ಕು ಅಧಿನಿಯಮ 2005 ಪ್ರಕಾರ ಮಾಹಿತಿಯನ್ನು ಕೇಳಿದ್ದು ಇನ್ನೂವರೆಗಾದರೂ ಕೊಟ್ಟಿರುವುದಿಲ್ಲ. ನೀವು ನೋಡ್ರಿ, ಗ್ರಾಮ ಪಂಚಾಯತಿ ಒಳಗೆ ಯಾವ್ಯಾವ ಹಳ್ಳಿಗೆ ಏನೇನು ಕೆಲಸ ಮಾಡಿರಿ. ಇವತ್ತು 4 ಕೆಲಸ ಇಲ್ಲ, ಒಂದೊಂದು ಹಳ್ಳಿ ಒಳಗೆ 4 ಕೆಲಸ ಇಲ್ಲ. ಇವತ್ತು ಈ ಹುನಗುಂದ ಮತ್ತು ಇಳಕಲ್ ತಾಲೂಕಿನಾಗ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಪ್ರತಿಯೊಂದು ಹಳ್ಳಿಗೂ ನಾವು ವಿಸಿಟ್ ಕೊಡ್ತೀವಿ. ನಮ್ಮ ಏನು ರಾಜ್ಯ ಘಟಕದಿಂದ ನಿಮಗೆ ಸೂಕ್ತ ಒಂದು ಇದನ್ನು ಮಾಡಿ ಹೋರಾಟ ಮಾಡಬೇಕಾಗತ್ತಂತ ಈ ಸಂದರ್ಭ ಹೇಳುತ್ತಾ, ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರು ನಾಗರಾಜ್ ಹೂಗಾರ್.